ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ರಿಲೇಟೆಡ್ ಥಿಯರಿ ಏನಿದೆಯಲ್ಲ, ಸೊ ಅದನ್ನು ಹೇಳ್ತೀನಿ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನೋಡಿರಿ, ಎಲೆಕ್ಟ್ರೋಕೆಮಿಸ್ಟ್ರಿದಲ್ಲಿ ಫಸ್ಟಿಗೆ ಮೀನ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆ ಪಾರ್ಟ್ ಸಪ್ರೇಟ್ ಬರ್ತೈತಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟನ್ಸ್ ಅನ್ನೋದು ಏನಿರ್ತದಲ್ಲ ಅದು ಸಪ್ರೇಟ್ ಆಗಿರುವಂಥ ಪಾರ್ಟ್ ಆಗಿರುತ್ತೆ ರೀ. ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟನ್ಸ್ ರಿಲೇಟೆಡ್ ಏನು ಥಿಯರಿ ಇದೆಯಲ್ಲ, ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿರಿ, ಫಸ್ಟಿಗೆ ರೆಸಿಸ್ಟೆನ್ಸ್ ಅಂತ ಇದೆ ರೀ, ರೈಟ್. ಸೊ ಈಗ ನಾವು ಓಮ್ಸ್ ಲಾ ಅಂತ ರೆಸಿಸ್ಟೆನ್ಸ್ನ ಕಲಿತೀವಿ ರೀ. ಅಂದ್ರೆ ಆರ್ ಇಸ್ ಈಕ್ವಲ್ ಟು ಐ ಇಂಟು ಟಿ ಅಂತಂದು, ರೈಟ್. ಐ ಇಂಟು ಎ ಅಂತಂದು. ಸೊ ಈಗ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಸೊ ಬೇರೆ ಫಾರ್ಮುಲಾ ಏನಿದೆ ಅಲ್ಲ ಅದನ್ನ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಮೀನ್ಸ್ ಯು ನೋ ಅಬೌಟ್ ಓಮ್ಸ್ ಲಾ. ವಿ ಇಸ್ ಈಕ್ವಲ್ ಟು, ನೋಡ್ರಿ ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತಂದು, ರೈಟ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತಂದು. ಇಲ್ಲಿ ಆರ್ ಅನ್ನೋದೇನಿದೆಯಲ್ಲ, ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ರೆಸಿಸ್ಟೆನ್ಸ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತಂದು. ಸೊ ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಆ ರೆಸಿಸ್ಟೆನ್ಸ್ಗೆ ಮೀನ್ಸ್ ನೆಕ್ಸ್ಟ್ ಇನ್ನೊಂದು ಟರ್ಮ್ ಇದೆ ರೀ. ಅಂದರೆ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಂದು. ಇನ್ ಕೇಸ್ ನಾನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತು ಲೆಂತ್ನ ಯೂನಿಟಿ ಅಂತ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅವ ನಮಗೆ ಏನು ಸಿಗುತ್ತಲ್ಲ ಅದಕ್ಕೆ ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ. ಸೊ ಈಗ ನಾವು ಆ ರೆಸಿಸ್ಟಿವಿಟಿಗೆ ಮತ್ತು ರೆಸಿಸ್ಟೆನ್ಸ್ಗೆ ಇರೋವಂಥ ಸಂಬಂಧನ ಕಲ್ಪಿಸುವಂಥ ಒಂದು ಫಾರ್ಮುಲಾನ ನಾವು ನೋಡ್ತಾ ಇದ್ದೀವಿ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಂತಂದೆ. ಸೊ ಎಲ್ ಡಿವೈಡೆಡ್ ಬೈ ಎಗೆ ನಾವು ಸೆಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ರೋಗೆ ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿರಿ, ಈ ಟರ್ಮ್ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಕಂಡಕ್ಟನ್ಸ್ ಈಸ್ ಎ ರಿವರ್ಸ್ ಆಫ್ ರೆಸಿಸ್ಟೆನ್ಸ್. ಸಿ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಆರ್, 1 ಡಿವೈಡ್ ಬೈ ರೋ ಇಸ್ ಈಕ್ವಲ್ ಟು ಎ ಡಿವೈಡ್ ಬೈ ಎಲ್ ಅಂತಂದು. ಅಂದರೆ ಈಗ ನಾವು ಇದನ್ನೇ ಸಿಂಪ್ಲಿಫೈ ಮಾಡ್ತಾ ಹೋದೆ ಅಂತ ಅಂದ್ಕೊಳ್ರಿ, ವಿ ಗೋಯಿಂಗ್ ಟು ಗೆಟ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಕೆ ಇಸ್ ಈಕ್ವಲ್ ಟು ಸಿ ಎಲ್ ಡಿವೈಡೆಡ್ ಬೈ ಎ ಅಂತ. ನೋಡಿರಿ, ಇದು ಫೈನಲ್ ಫಾರ್ಮುಲಾ. ನೋಡಿರಿ, ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಟ್ರಿಕ್ ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ಕಿಲ್ ಮೀ ಶೀಲಾ ಅಂತಂದು, ರೈಟ್. ಸೊ ನೋಡಿರಿ, ಇದಾಗಿದ್ದ ಮೇಲ್ಗಡೆ ಇಕ್ವಿವ್ಯಾಲೆಂಟ್ ಕಂಡಕ್ಟನ್ಸ್ ಅಥವಾ ಇಕ್ವಿವ್ಯಾಲೆಂಟ್ ಕಂಡಕ್ಟಿವಿಟಿ ಬರುತ್ತೆ. ನೋಡಿರಿ, ಇದನ್ನ ಕಂಡಕ್ಟನ್ಸ್ ಅಂತಂದು ಸಹಿತ ಕರೀತಾರೆ, ಕಂಡಕ್ಟಿವಿಟಿ ಅಂತಂದು ಸಹಿತ ಕರೀತಾರೆ. ನಾವಿಲ್ಲಿ ಕಂಡಕ್ಟನ್ಸ್ ಅಂತ ತೊಗೊಂಡ್ರೆ ಆಯ್ತು. ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಇಕ್ವಿವ್ಯಾಲೆಂಟ್ ನಿಮಗೆಲ್ಲ ಗೊತ್ತಿದೆ ಏನಂದ್ರೆ ಇಕ್ವಿವ್ಯಾಲೆಂಟ್ ವೇಟ್ ಅಂತಂದೆ. ಸೊ ಈಗ ನಾನು 1 ಗ್ರಾಮ್ ಇಕ್ವಿವ್ಯಾಲೆಂಟ್ ವೇಟ್ ಆಫ್ ಎಲೆಕ್ಟ್ರೋಲೈಟ್ನ ತೊಗೊಂಡ್ಬಿಟ್ಟು, ಸೊ ಅದನ್ನು ನಾನು ಒಂದು ಸೊಲ್ಯೂಷನ್ ಮಾಡ್ಕೋತೀನಿ. ಅವಾಗ ನನಗೇನು ಸೊಲ್ಯೂಷನ್ ಬರ್ತದಲ್ಲ, ಆ ಒಂದು ಸೊಲ್ಯೂಷನ್ನಲ್ಲಿರುವಂಥ ಅಯಾನ್ಸ್ಗಳದ್ದು ಕಂಡಕ್ಟಿಂಗ್ ಪವರ್ಗೆ ನಾವೇನಂತ ಕರಿತೀವಿ ಅಂದ್ರೆ ಇಕ್ವಿವ್ಯಾಲೆಂಟ್ ಕಂಡಕ್ಟನ್ಸ್ ಅಂತ ಕರಿತೀವಿ. ನೋಡಿರಿ, ಲ್ಯಾಂಬ್ಡಾ ಇ ಕ್ಯೂ, ನೋಡಿರಿ ಇದಕ್ಕೆ ಲ್ಯಾಂಬ್ಡಾ ಇ ಕ್ಯೂ ಅಂತ ಕರಿತೀವಿ. ದ ಕಂಡಕ್ಟಿಂಗ್ ಪವರ್ ಆಫ್ ಆಲ್ ದಿ ಅಯಾನ್ಸ್ produced by 1 gram equivalent of electrolyte is known as equivalent conductance. ನೋಡ್ರಿ, ಲ್ಯಾಂಬ್ಡಾ ಇ ಕ್ಯೂ ಇಸ್ ಈಕ್ವಲ್ ಟು ಕೆ 1000 ಡಿವೈಡ್ ಬೈ ಸಿ ಇ ಕ್ಯೂ ಅಂತಂದು, ಅಥವಾ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಅಂತಂದು. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ನಾರ್ಮಾಲಿಟಿ ಒಳಗಡೆ ಇರುತ್ತೆ. ಕೆ ಇಸ್ ಈಕ್ವಲ್ ಟು 1000 ಡಿವೈಡ್ ಬೈ ನಾರ್ಮಾಲಿಟಿ ಅಂತಂದು. ಸೊ ಹಾಗಿತ್ತಂದ್ರೆ ಇದ್ರದ್ದು ಯೂನಿಟ್ ಏನಾಗಿರ್ತೈತಿ ಅಂತಂದೆ. ನೋಡ್ರಿ, ಇಲ್ಲಿ ಈ ಕಂಡಕ್ಟಿವಿಟಿದು ಯೂನಿಟ್ ಏನಾಗಿರುತ್ತೆ ಹೇಳ್ರಿ, ಪರ್ ಓಮ್ ಅಂತ ಇತ್ತು. ಅದಕ್ಕೋಸ್ಕರ ಸೈಮನ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಇಕ್ವಿವೆಲೆಂಟ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಮೋಲಾರ್ ಕಂಡಕ್ಟನ್ಸ್ ಅಂತಂದು. ನೋಡಿರಿ, ಮೋಲಾರ್ ಕಂಡಕ್ಟನ್ಸ್ ಒಳಗಡೆ ಈಗ ನಾವು ಇಕ್ವಿವೆಲೆಂಟ್ ಕಂಡಕ್ಟನ್ಸ್ ಒಳಗಡೆ 1 ಗ್ರಾಮ್ ಇಕ್ವಿವೆಲೆಂಟ್ ಸಬ್ಸ್ಟೆನ್ಸ್ನ ನಾವು ತೊಗೊಂಡಿದ್ವಿ. ಅದೇ ನಾವು ಮೋಲಾರ್ ಕಂಡಕ್ಟನ್ಸ್ನಲ್ಲಿ ನಾವು ಏನು ತೊಗೋತೀವಿ ಅಂದ್ರೆ 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ನ ನಾವು ತೊಗೋತೀವಿ. ಅದಕ್ಕೋಸ್ಕರ conducting power of all the ions produced by 1 mole of electrolyte is known as molar conductance ಅಂತಂದು. ನೋಡ್ರಿ, ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಕೆ 1000 ಡಿವೈಡ್ ಬೈ ಸಿ ಎಮ್ ಅಂತಂದು. ಅಂದ್ರೆ ಸೊ ಕಾನ್ಸಂಟ್ರೇಷನ್ ಇನ್ ಮೊಲಾರಿಟಿ ಅಂತಂದು. ಅದಕ್ಕೆ ಕೆ ಇಸ್ ಈಕ್ವಲ್ ಟು 1000 ಡಿವೈಡ್ ಬೈ ಮೊಲಾರಿಟಿ. ಇದ್ರ ಯೂನಿಟ್ ಏನಾಗುತ್ತೆ, ಸೊ ಪರ್ ಓಮ್ ಸೆಂಟಿಮೀಟರ್, ಅಂದ್ರೆ ಸೆಂಟಿಮೀಟರ್ ರೈಸ್ ಟು -2. ಸೊ ಮೋಲ್ ಇನ್ವರ್ಸ್ ಅಂತಂದೆ ಅದಕ್ಕೆ. ಸೊ ಸೈಮನ್ ಸೆಂಟಿಮೀಟರ್ ರೈಸ್ ಟು -2 ಮೋಲ್ ಪರ್ ಸೆಂಟಿಮೀಟರ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅಂತಂದೆ. ನೋಡಿರಿ, ಸ್ಪೆಸಿಫಿಕ್ ಕಂಡಕ್ಟನ್ಸ್ ಜಾಸ್ತಿ ಇಂಪಾರ್ಟೆಂಟ್. ನಾವಿಲ್ಲಿ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಕೇಸ್ ಒಳಗಡೆ ನಾವು ಏನು ಮಾಡ್ತೀವಿ ಅಂದ್ರೆ, ಈಗ ನಾನು ಕಂಡಕ್ಟನ್ಸ ನಾನು ಮೆಜರ್ಮೆಂಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ನನ್ನ ಹತ್ರ ಕಂಪಲ್ಸರಿ 2 ಪ್ಲೇಟ್ಸ್ಗಳೇ ಇರಬೇಕು ರೀ. ನೋಡಿರಿ, ಈ ಥರ 2 ಪ್ಲೇಟ್ಸ್ಗಳಿರಬೇಕು. ಈ 2 ಪ್ಲೇಟ್ಸ್ ಒಳಗಡೆ ನಾನು ಏನು ಮಾಡ್ತೀನಿ ಅಂದ್ರೆ ಕರೆಂಟ್ನ ಪಾಸ್ ಮಾಡ್ತೀನಿ, ಒಂದು ಪಾಸಿಟಿವ್ ಪ್ಲೇಟ್ ಇನ್ನೊಂದು ನೆಗೆಟಿವ್ ಪ್ಲೇಟ್. ಈಗ ನಾನು ಸೊ
ಸೊ ನಾನು ಎಲೆಕ್ಟ್ರಿಸಿಟಿನ ನೆಗೆಟಿವ್ ಪ್ಲೇಟ್ ಟು ಪಾಸಿಟಿವ್ ಪ್ಲೇಟ್ ನಾನು ಪಾಸ್ ಮಾಡಿದೆ ಅಂತ ಅಂದ್ಕೊಳ್ರಿ. ಮಧ್ಯದಲ್ಲಿ ಏನಿರ್ತೈತೆ ಹೇಳ್ರಿ, ಸೊ ಮಧ್ಯದಲ್ಲಿ ಸೊಲ್ಯೂಷನ್ ಇರ್ತೈತಿ. ಈ ಸೊಲ್ಯೂಷನ್ ಒಳಗಡೆ ಎಲೆಕ್ಟ್ರೋಲೈಟ್ಸ್ ಇರ್ತಾವೆ ರೀ, ಕರೆಕ್ಟಾ? ಈ ಸೊಲ್ಯೂಷನ್ ಒಳಗಡೆ ಎಲೆಕ್ಟ್ರೋಲೈಟ್ಸ್ ಇರ್ತವೆ. ಸೊ ಈಗ ನಾನು ಎಲೆಕ್ಟ್ರಿಸಿಟಿನ ನೆಗೆಟಿವ್ ಪ್ಲೇಟ್ ಟು ಪಾಸಿಟಿವ್ ಪ್ಲೇಟ್ ಪಾಸ್ ಮಾಡಿದೆ ಅಂತ ಅಂದ್ಕೊಳ್ರಿ. ಈ ಒಂದು ಸೊಲ್ಯೂಷನ್ ಒಳಗಡೆ ಜಾಸ್ತಿ ನಂಬರ್ ಆಫ್ ಅಯಾನ್ಸ್ಗಳು ಅಥವಾ ಎಲೆಕ್ಟ್ರೋಲೈಟ್ಸ್ಗಳಿದ್ವು ಅಂದ್ರೆ ನನಗೆ ಕಂಡಕ್ಟನ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಪಾಸ್ ಆಗುತ್ತೆ, ಕರೆಕ್ಟಾ? ಅದಕ್ಕೋಸ್ಕರ ಈ ಪ್ಲೇಟ್ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಈ ಪ್ಲೇಟ್ನ ನಾನು 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಆವಾಗ ನನಗೆ ಎಷ್ಟು ಕಂಡಕ್ಟನ್ಸ್ ಬರ್ತೈತಲ್ಲ, ಸೊ ದ್ಯಾಟ್ ಕಂಡಕ್ಟನ್ಸ್ ಈಸ್ ನೋನ್ ಆಸ್ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅಂತಂದು, ರೈಟ್? ಅಂದರೆ ಕಂಡಕ್ಟಿಂಗ್ ಪವರ್ ಆಫ್ ಆಲ್ ದಿ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ 1 ಸೆಂಟಿಮೀಟರ್ ಕ್ಯೂಬ್ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್. ನೋಡ್ರಿ ಇಲ್ಲಿ, ಈಗ ಇಲ್ಲಿ 1 ಸೆಂಟಿಮೀಟ್ರ್, ಇವು ಎರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸು ಸಹಿತ 1 ಸೆಂಟಿಮೀಟ್ರ್ ಇತ್ತು ಅಂತ ಅಂದ್ಕೊಳ್ರಿ. ಇದು ಒಂದು ಅಂದರೆ ಎಷ್ಟಾಗುತ್ತೆ? 1 ಸೆಂಟಿಮೀಟ್ರ್ ಕ್ಯೂಬ್ ಆಗುತ್ತೆ ಇದು, ರೈಟ್? ಲೈಕ್ ದಿಸ್. ನೋಡ್ರಿ, ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್ ಒನ್ ಏನಂದರೆ, ಈಗ ನಾ ಇಲ್ಲಿ ಈಗ ಇದ್ರದ್ದು ಏರಿಯಾ ಮತ್ತು ಲೆಂತ್ನ ನಾನು 1 ಸೆಂಟಿಮೀಟ್ರ್ ತೊಗೊಂಡೆ ಅಂದ್ರೆ ಅವಾಗ ಯೂನಿಟ್ ಏನಾಗಿರ್ತೈತೆ ಅದು? ಸೊ ಸೈಮನ್ ಪರ್ ಸೆಂಟಿಮೀಟ್ರ್ ಅಂತ ಆಗುತ್ತೆ. ನಾ ಇಲ್ಲಿ 1 ಸೆಂಟಿಮೀಟ್ರ್ ಲೆಂತ್ನ ತೊಗೊಳೋದ್ರ ಬದಲಿಗೆ 1 ಮೀಟರ್ ಲೆಂತ್ ಇಂಟು 1 ಮೀಟರ್ ಲೆಂತ್, ನೆಕ್ಸ್ಟ್ ಡಿಸ್ಟೆನ್ಸು ಸಹಿತ 1 ಮೀಟ್ರನ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಅವಾಗ ನನಗೇನು ಕಂಡಕ್ಟನ್ಸ್ ಬರುತ್ತಲ್ಲ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಸೈಮನ್ ಪರ್ ಮೀಟರ್ ಅಂತಂದು. ನೋಡ್ರಿ, ಅದಕ್ಕೆ K is equal to C, ನೋಡ್ರಿ K is equal to C L divided by A. ಒಂದು ಯೂನಿಟ್ ಏನಿರ್ತೈತಿ? ಸೈಮನ್ ಪರ್ ಸೆಂಟಿಮೀಟ್ರ್ ಇರ್ತೈತಿ, ಇಲ್ಲಾಂದ್ರೆ ಸೈಮನ್ ಪರ್ ಮೀಟ್ರ್ ಇರ್ತೈತಿ. ನೋಡ್ರಿ, ಬೋತ್ ಆರ್ ಕರೆಕ್ಟ್ ಅಂತಂದು, ರೈಟ್? ಸೊ ಇಲ್ಲಿ ನೋಡ್ರಿ, ವಿತ್ ಡೈಲ್ಯೂಷನ್ ನಾವು ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ತಾ ಹೋದೆ ಅಂದ್ರೆ ಸೊ ಕಂಡಕ್ಟನ್ಸ್ ಹೆಚ್ಚಿಗೆ ಆಗುತ್ತೆ, ರೈಟ್? ಕಂಡಕ್ಟನ್ಸ್ ಹೆಚ್ಚಿಗೆ ಆಗುತ್ತೆ. ಸೊ ದಿಸ್ ಈಸ್ ಇನ್ ದ ಕೇಸ್ ಆಫ್ ಈಕ್ವಿವೆಲೆಂಟ್ ಕಂಡಕ್ಟನ್ಸ್ ಆ್ಯಂಡ್ ಮೋಲಾರ್ ಕಂಡಕ್ಟನ್ಸ್. ಮೋಲಾರ್ ಕಂಡಕ್ಟನ್ಸ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಕಂಡಕ್ಟನ್ಸ್ ಅಂದರೆ ಡೈಲ್ಯೂಷನ್ ಮಾಡಿದ್ವಿ ಅಂದ್ರೆ, ಡೈಲ್ಯೂಷನ್ ಅಂದರೆ ಜಾಸ್ತಿ ವಾಟರ್ ಹಾಕಿದ್ವಿ ಅಂದ್ರೆ ಈಕ್ವಿವೆಲೆಂಟ್ ಕಂಡಕ್ಟನ್ಸು ಜಾಸ್ತಿ ಆಗುತ್ತೆ, ಮೋಲಾರ್ ಕಂಡಕ್ಟನ್ಸ್ ಸಹಿತ ಜಾಸ್ತಿ ಆಗುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಕಂಡಕ್ಟನ್ಸ್ ಕಡಿಮೆ ಆಗುತ್ತೆ. ಅದು ಯಾವುದು ಅಂದ್ರೆ ಸ್ಪೆಸಿಫಿಕ್ ಕಂಡಕ್ಟನ್ಸ್, ರೈಟ್? ಸೊ ವಿತ್ ಡೈಲ್ಯೂಷನ್ ಸೊ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಡಿಕ್ರೀಸಸ್. ನೋಡ್ರಿ, ಸ್ಪೆಸಿಫಿಕ್ ಕಂಡಕ್ಟನ್ಸ್ ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ, ಈಗ ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಮ್ ಆಫ್ ಏರಿಯಾನ ನಾವು ತೊಗೊಂಡಿರ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ನಂಬರ್ ಆಫ್ ಜಾಸ್ತಿ ವಾಟರ್ ಆ್ಯಡ್ ಮಾಡ್ದಂಗೆ ನಂಬರ್ ಆಫ್ ಅಯಾನ್ಸ್ಗಳು ದೂರ ಹೋಗುತ್ತೆ, ಅಥವಾ ನಂಬರ್ ಆಫ್ ಅಯಾನ್ಸ್ ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಮ್ನಲ್ಲಿ ಕಡಿಮೆ ಆಗುತ್ತೆ, ರೈಟ್? ನೋಡಿರಿ, ಇಲ್ಲಿ ಜಸ್ಟ್ ಒಂದು ರಿಲೇಷನ್ಶಿಪ್ ಇದೆ. ನಾನು ಈಕ್ವಿವೆಲೆಂಟ್ ಕಂಡಕ್ಟನ್ಸ್ ಅಂದರೆ ಮೋಲಾರ್ ಕಂಡಕ್ಟನ್ಸ್ ಮತ್ತು ಈಕ್ವಿವೆಲೆಂಟ್ ಕಂಡಕ್ಟನ್ಸ್ ರೇಷಿಯೋ ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎನ್ ಅಂತಂದರೆ ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಆರ್ ನೆಗೆಟಿವ್ ವ್ಯಾಲೆನ್ಸೀಸ್ ಆಗಿರುತ್ತೆ ಅಂತಂದರೆ. ಅಂದರೆ ನಾರ್ಮಲಿಟಿ ಡಿವೈಡೆಡ್ ಬೈ ಮೋಲಾರಿಟಿದು ಅದು ಡಿಫ್ರೆನ್ಸ್ ಆಗುತ್ತೆ ರೀ, ಅದು ಅಂದರೆ ರೇಷಿಯೋ ಆಗುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಎನ್ ಅಂತಂದು, ರೈಟ್? ನೋಡಿರಿ, ಇದಾಗಿದ್ದ ಮೇಲ್ಗಡೆ ನಾವೇನು ಮಾಡಿದ್ರೆ ಆಯ್ತಂದ್ರೆ ಡಿಬೆ-ಹುಕೆಲ್ ಆನ್-ಸಾಗರ್ ಇಕ್ವೇಷನ್ ಇದನ್ನು ನಾವು ಹೇಳಿದ್ರಾಯ್ತು ರೀ, ಅಂದರೆ ಇದನ್ನು ನಾವು ಕಲ್ತ್ರಾಯ್ತು. ಸೊ ಇದು ಏನು ಮಾಡ್ತೈತಿ ಅಂತಂದು, ರೈಟ್? ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ವೀಕ್ ಎಲೆಕ್ಟ್ರೋಲೈಟ್ನ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ವೀಕ್ ಎಲೆಕ್ಟ್ರೋಲೈಟ್. ನಾನು ವೀಕ್ ಎಲೆಕ್ಟ್ರೋಲೈಟ್ನ ನಾನು ತೊಗೊಂಡೆ ಅಂದ್ರೆ, ನಾನು ವಾಟರ್ನ ಜಾಸ್ತಿ ಆ್ಯಡ್ ಮಾಡ್ತಾ ಹೋದಂಗೆ ನೋಡಿರಿ, ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಕಾನ್ಸಂಟ್ರೇಷನ್ ವರ್ಸಸ್ ಕಂಡಕ್ಟನ್ಸ್ದು ಒಂದು ಗ್ರಾಫ್ ಹಾಕ್ತಾ ಇರ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಮೋಲಾರ್ ಕಂಡಕ್ಟನ್ಸ ನಾವು ತೊಗೋತೀವಿ ರೀ. ನಾವು ನೋಡಿರಿ, ಕಾನ್ಸಂಟ್ರೇಷನ್ ಕಡಿಮೆ ಆದಂಗೆಲ್ಲ ಏನಾಗುತ್ತೆ ಅಂದ್ರೆ, ಕಂಡಕ್ಟನ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ನೋ ವೇರಿ ರಿಲೇಟೆಡ್ ಟು ವೀಕ್ ಎಲೆಕ್ಟ್ರೋಲೈಟ್. ಅದೇ ನಾನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ ಅಂದ್ರೆ, ಸೊ ಇನ್ ದ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನೋಡಿರಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ನಾನು ಇದೇ ಥರದ ಒಂದು ಗ್ರಾಫ್ ಹಾಕ್ತೀನಿ ರೀ. ಸೊ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಸೊ ಕಾನ್ಸಂಟ್ರೇಷನ್ ವರ್ಸಸ್ ಲ್ಯಾಂಬ್ಡಾ ಎಮ್ ಮೋಲಾರ್ ಕಂಡಕ್ಟನ್ಸ್. ನೋಡಿರಿ, ನಾನು ವಾಟರ್ ಹೆಚ್ಚಿಗೆ ಆ್ಯಡ್ ಮಾಡ್ದಂಗೆಲ್ಲ ಏನಾಗುತ್ತೆ ಅಂದ್ರೆ, ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನೋಡಿರಿ ಅದು ಕಂಪ್ಲೀಟ್ಲಿ ಡಿಸೋಷಿಯೇಟ್ ಆಗಿರುತ್ತೆ. ಅದಕ್ಕೋಸ್ಕರ ನನಗೆ ಸೊ ಮೋಲಾರ್ ಕಂಡಕ್ಟನ್ಸ್ ಜಾಸ್ತಿ ವೇರಿಯೇಷನ್ ಆಗಬಾರ್ದಾಗಿತ್ತು, ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ಅದ್ರ ಬದಲು ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಕಾನ್ಸಂಟ್ರೇಷನ್ ಅಂದರೆ ವಾಟರ್ ಆ್ಯಡ್ ಮಾಡ್ದಂಗೆ ಏನಾಗುತ್ತೆ ಅಂದ್ರೆ ಮೋಲಾರ್ ಕಂಡಕ್ಟನ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬಟ್ ಈ ಥರ ಯಾಕೆ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಡಿಬೆ-ಹುಕೆಲ್ ಆನ್-ಸಾಗರ್ ಇಕ್ವೇಷನ್ ಇರುತ್ತೆ ಅಂತಂದು, ರೈಟ್?
So it explains the variation of molar conductivity with concentration for strong electrolyte. ಈ ಡೆಬೆಹೊಕೆಲ್ ಆನ್ಸಾಗರ್ ಇಕ್ವೇಷನ್ ಏನಿದೆಯಲ್ಲ, ಇಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದು, ರೈಟ್. ನೋಡಿರಿ, ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ರೂಟ್ ಬಿ ಅಂತಂದು. ಲ್ಯಾಂಬ್ಡಾ ಎಮ್ ನಾಟ್ ಅಂದ್ರೆ ಏನು? ಮೋಲಾರ್ ಕಂಡಕ್ಟನ್ಸ್ ಎಟ್ ಇನ್ಫೈನೈಟ್ ಡೈಲ್ಯೂಷನ್ ಅಂತಂದು. ನೋಡಿರಿ, ನೆಕ್ಸ್ಟ್ ಬಿ. ಸೊ ಬಿ ಏನಪ್ಪ ಅಂದ್ರೆ ಕಾನ್ಸ್ಟಂಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಆ್ಯಂಡ್ ನೇಚರ್ ಆಫ್ ಸಾಲ್ವೆಂಟ್ ಅಂತಂದೆ. ನೋಡಿರಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದಲ್ಲ, ವಿತ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್. ಯಾಕೆ ಇನ್ಕ್ರೀಸ್ ಆಗುತ್ತೆ? ಸೊ ಬಿಕಾಸ್ ಡಿಸೋಸಿಯೇಷನ್ ಇರ್ತದೆ ನೋಡಿರಿ, ಪಾರ್ಷಿಯಲ್ ಡಿಸೋಸಿಯೇಟ್ ಆಗಿರುತ್ತೆ, ಅದು ಹೆಚ್ಚಿಗೆ ಆಗುತ್ತೆ ರೀ. ಸೊ ಬಟ್ ಅದೇ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ಮೋಲಾರ್ ಕಂಡಕ್ಟನ್ಸ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್. ಸೊ ಬಿಕಾಸ್ ಇಂಟರ್ ಅಯಾನಿಕ್ ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ ರೀ, ರೈಟ್. ಸೊ ಇಟ್ ಡಿಕ್ರೀಸಸ್ ಅಂದ್ರೆ ಫಾರ್ ಮೀನ್ಸ್ ವಾಟರ್ ಜಾಸ್ತಿ ಆ್ಯಡ್ ಮಾಡ್ದಂಗೆ ಮೋಲಾರ್ ಕಂಡಕ್ಟನ್ಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್. ರೀಸನ್ ಯಾಕೆ? ಸೊ ಇಂಟರ್ ಅಯಾನಿಕ್ ಇಂಟ್ರಾಕ್ಷನ್ಸ್ ಏನಿರ್ತವೆ ನೋಡ್ರಿ, ಅವು ಕಡಿಮೆ ಆಗುತ್ತೆ ಅಂತಂದು. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಕಲ್ರೋಷಸ್ ಲಾ ಅಂತಂದು, ರೈಟ್. ನೋಡ್ರಿ, ಕಲ್ರೋಷಸ್ ಲಾ ಏನಿದೆಯಲ್ಲ, ಮೀನ್ಸ್ ದಿಸ್ ಇಸ್ ನಾಟ್ ಟ್ರೂ ಆ್ಯಕ್ಚುಲಿ. ನೋಡ್ರಿ, ಕಲ್ರೋಷಸ್ ಲಾ ಅಪ್ಲಿಕೇಬಲ್ ಟು ಬೋತ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್. ನೋಡ್ರಿ, ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಮೋಲಾರ್ ಕಂಡಕ್ಟನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಈಸ್ ದಿ ಸಮ್ ಆಫ್ ಅಯಾನಿಕ್ conductance of cation and anion, each multiplied by number of ions present in one formula unit of electrolyte ಅಂತಂದು. ನೋಡ್ರಿ, ಸೊ ದಿಸ್ ಕಲ್ರೋಷಸ್ ಲಾ ಅಪ್ಲಿಕೇಬಲ್ ಟು ಬೋತ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್. ನೋಡ್ರಿ, ಇಲ್ಲಿ ತಪ್ಪಾಗಿದೆ ಇದು ಸ್ವಲ್ಪ. ಸೊ ನೋಡ್ರಿ, ಲ್ಯಾಂಬ್ಡಾ ಎಮ್ ನಾಟ್, ಬಟ್ ಸೊ ದಿಸ್ ಕಲ್ರೋಷಸ್ ಲಾ ಈಸ್ ಅಪ್ಲಿಕೇಬಲ್ ಎಟ್ ಇನ್ಫೈನೈಟ್ ಡೈಲ್ಯೂಷನ್, ರೈಟ್. ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ, ಸೊ ಈಗ ನನ್ನ ಹತ್ರ ಒಂದು ಎಲೆಕ್ಟ್ರೋಲೈಟ್ ಇದೆ ಅಂತ ಅಂದ್ಕೊಳ್ರಿ, ಆ ಎಲೆಕ್ಟ್ರೋಲೈಟ್ದು ಇನ್ಫೈನೈಟ್ ಡೈಲ್ಯೂಷನ್ನಲ್ಲಿ ಎಷ್ಟು ಕಂಡಕ್ಟನ್ಸ್ ಇರ್ತದೆ ನೋಡ್ರಿ, ಕಂಡಕ್ಟನ್ಸ್ ಇರುತ್ತಲ್ಲ, ಅಂದರೆ ಮೋಲಾರ್ ಕಂಡಕ್ಟನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಈಸ್ ಸಮ್ ಆಫ್ ಮೀನ್ಸ್ ಕಂಡಕ್ಟನ್ಸ್ ಕಾಂಟ್ರಿಬ್ಯೂಟೆಡ್ ಬೈ ಕ್ಯಾಟಯಾನ್ ಆ್ಯಂಡ್ ಕಂಡಕ್ಟನ್ಸ್ ಕಾಂಟ್ರಿಬ್ಯೂಟೆಡ್ ಬೈ ಆ್ಯನಯಾನ್ ಅಂತಂದು. ನೆಕ್ಸ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾಟಯಾನ್ಸ್ಗಳಿರ್ತವೆ ನೋಡ್ರಿ, ಅದನ್ನು ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸಾಂಪಲ್, ಈಗ ನನ್ನ ಹತ್ರ MgCl2 ಇತ್ತು ಅಂತ ಅಂದ್ಕೊಳ್ರಿ. ಈಗ ಇಲ್ಲಿ MgCl2 ಕೇಸ್ ಒಳಗಡೆ, ಇನ್ ದ ಕೇಸ್ ಆಫ್ MgCl2 ಕೇಸ್ ಒಳಗಡೆ 2 ಕ್ಲೋರಿನ್ ಅಯಾನ್ಸ್ಗಳು ಇದಾವೆ ರೀ. ಅದಕ್ಕೋಸ್ಕರ ಅದನ್ನ ಸೊ ಈಗ ಆ್ಯನಯನ್ ಇದ್ದಲ್ಲಿ 2ನ ಮಲ್ಟಿಪ್ಲೈ ಮಾಡ್ತೀವಿ, ರೈಟ್. ಸೊ ದಟ್ ಇಸ್ ವಾಟ್ ಇಟ್ ಟೆಲ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಅಪ್ಲಿಕೇಶನ್ಸ್ ಆಫ್ ಕಲ್ರೋಷಸ್ ಲಾ, ದ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್, ಸೊ ಫಾರ್ ವೀಕ್ ಎಲೆಕ್ಟ್ರೋಲೈಟ್, ರೈಟ್. ನೋಡಿರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಅಪ್ಲಿಕೇಶನ್ನು. ನಾನು ವೀಕ್ ಎಲೆಕ್ಟ್ರೋಲೈಟ್ದು ಮೋಲಾರ್ ಕಂಡಕ್ಟನ್ಸ್ ಎಟ್ ಇನ್ಫೈನೈಟ್ ಡೈಲ್ಯೂಷನ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತಂದ್ರೆ ಸೊ ಅದು ಆಗೋದಿಲ್ಲ. ಸೊ ಬಟ್ ನಾವು ವಿತ್ ದ ಹೆಲ್ಪ್ ಆಫ್ ಕಲ್ರೋಷಸ್ ಲಾ ವಿ ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್ ಮೀನ್ಸ್ ಮೋಲಾರ್ ಕಂಡಕ್ಟನ್ಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ನೋಡಿರಿ, ಲ್ಯಾಂಬ್ಡಾ ಎಮ್ ನಾಟ್ ಇಸ್ ಆಫ್ CH3COOH ಇಸ್ ಈಕ್ವಲ್ ಟು ಸೊ lambda naught CH3COONA ಪ್ಲಸ್ lambda naught HCl ಮೈನಸ್ lambda naught NaCl ಅಂತಂದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾನು ಮೋಲಾರ್ ಕಂಡಕ್ಟನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿರುವಂಥ ಟರ್ಮ್ನ ನಾನು ಸ್ಪ್ಲಿಟ್ ಮಾಡ್ಕೊಂಡು 2 ಪಾರ್ಟ್ಸಾಗಿ ಮಾಡ್ಕೋತೀನಿ ರೀ. ಸೊ 2 ಪಾರ್ಟ್ಸಾಗಿ ಮಾಡ್ಕೊಂಡೆ ಅಂತ ಅಂದ್ಕೊಳ್ರಿ, ಅವಾಗ ಆ ಒಂದೊಂದು ಪಾರ್ಟ್ನ ಒಂದೊಂದು ಸಾಲ್ಟ್ ಅಂತ ನಾನು ತೊಗೊಂಬರ್ತೀನಿ. ಸೊ ಎಕ್ಸಾಂಪಲ್ CH3COONA ಅಂತ CH3COO ಮೈನಸ್ ಪಾರ್ಟ್ನ ತೊಗೋತೀನಿ, HCl ಅಂತ H+ ಪಾರ್ಟ್ನ ತೊಗೋತೀನಿ. ಬಟ್ ಇದರಲ್ಲಿ NA ಜಾಸ್ತಿ ಆಗಿದೆ, ಇದರಲ್ಲಿ Cl ಮೈನಸ್ ಜಾಸ್ತಿ ಆಗಿದೆ ರೀ. ಅದಕ್ಕೋಸ್ಕರ ನಾನು ಅದನ್ನು ಸಬ್ಸ್ಟ್ರಾಕ್ಟ್ ಮಾಡ್ತೀನಿ, ರೈಟ್. ಸಬ್ಸ್ಟ್ರಾಕ್ಟ್ ಮಾಡಿದೆ ಅಂದರೆ ನನಗೆ lambda naught ಆಫ್ CH3COOH ನನಗೆ ಸಿಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದು. ನೋಡಿರಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಸೊ ಅದಕ್ಕೆ ನಾವು ಅಲ್ಫಾ ಅಂತ ಕರಿತೀವಿ. ಅಂದ್ರೆ ಸೊ ಅಲ್ಫಾ ಈಸ್ ನಥಿಂಗ್ ಬಟ್ ಮೋಲಾರ್ ಕಂಡಕ್ಟನ್ಸ್ ಎಟ್ ಇನ್ಫೈನೈಟ್ ಡೈಲ್ಯೂಷನ್ನ ನಾವು ಕೆಳಗಡೆ ತೊಗೋತೀವಿ. ನೆಕ್ಸ್ಟು ಮೋಲಾರ್ ಕಂಡಕ್ಟನ್ಸ್ ಎಟ್ ಎ ಗೀವನ್ ಕಾನ್ಸಂಟ್ರೇಷನ್ ಏನಿರ್ತದೆ ನೋಡಿರಿ, ಅದನ್ನ ನಾನು ಮೇಲ್ಗಡೆ ತೊಗೋತೀನಿ ರೀ. ಅವಾಗ ಏನು ರೇಷಿಯೋ ಬರುತ್ತಲ್ಲ, ದಟ್ ಇಟ್ ಸೆಲ್ಫ್ ಈಸ್ ನೋನ್ ಆಸ್ ಅಲ್ಫಾ ಆರ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತಂದು. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಸಾಲಿಬಿಲಿಟಿ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ ಅಂತಂದು. ನಾವು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ದು ಸಾಲಿಬಿಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಸಹಿತ
ನಾವಿಲ್ಲಿ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ನೋಡಿರಿ. ಸಾಲ್ಯುಬಿಲಿಟಿ ಈಸ್ ನಥಿಂಗ್ ಬಟ್ ಮೊಲಾರಿಟಿ ಅಂತಂದು, ದ್ಯಾಟ್ ಈಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಬಟ್ ಇನ್ಫೈನೈಟ್ಲಿ ಡೈಲ್ಯೂಟ್ ಅಂತಂದು. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಮೊಲಾರಿಟಿ ಇಟ್ ಸೆಲ್ಫ್ ಈಸ್ ದಿ ಸಾಲ್ಯುಬಿಲಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವಾಗ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಒಂದು ಫಾರ್ಮುಲಾ ಐತೆ ನೋಡಿರಿ, ರೈಟ್. ಸೊ ಲ್ಯಾಂಬ್ಡಾ ಎಮ್ ನಾಟ್ ಇಸ್ ಈಕ್ವಲ್ ಟು ಕೆ ಇಂಟು 1000 ಡಿವೈಡೆಡ್ ಬೈ ಮೊಲಾರಿಟಿ ಅಂತಂದು. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ರೀ, ಮೊಲಾರಿಟಿ ಈಸ್ ನಥಿಂಗ್, ಮೊಲಾರಿಟಿ ಇಟ್ ಸೆಲ್ಫ್ ಈಸ್ ಈಕ್ವಲ್ ಟು ಸಾಲ್ಯುಬಿಲಿಟಿ ಅಂತಂದು. ಅದಕ್ಕೋಸ್ಕರ ನಾವು ಸೊ ಯಾವ್ದಾರ ಒಂದು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಇದೆ ಅಂತ ಅಂದ್ಕೊಳ್ರಿ, ಅದ್ರದ್ದು ಮೊಲಾರಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಕ್ಯಾಲ್ಕುಲೇಟ್ ಇಟ್ಸ್ ಸಾಲ್ಯುಬಿಲಿಟಿ ಅಂತಂದು, ರೈಟ್. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಅಯನಿಕ್ ಮೊಬಿಲಿಟಿ ಎಟ್ ಇನ್ಫೈನೈಟ್ ಡೈಲ್ಯೂಷನ್ ಅಂತಂದು. ನೋಡಿರಿ, ಅಯನಿಕ್ ಮೊಬಿಲಿಟಿ ಅಂದರೆ ಏನಂತ ನಮಗೆ ಗೊತ್ತಿದೆ. ಸೊ ಈಗ ಒಂದು ಪರ್ಟಿಕ್ಯುಲರ್ ಕ್ಯಾಟಯಾನ್ ಅಥವಾ ಆ್ಯನ್ ಸೊ ಪರ್ ಸೆಕೆಂಡ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೈತಿ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಯನಿಕ್ ಮೊಬಿಲಿಟಿ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಆ್ಯನ್ ಪರ್ ಸೆಕೆಂಡ್ ಅಂಡರ್ ಎ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಆಫ್ 1 ವೋಲ್ಟ್ ಪರ್ ಮೀಟರ್. ಸೊ ದಟ್ ಈಸ್ ನೋನ್ ಆಸ್ ಅಯನಿಕ್ ಮೊಬಿಲಿಟಿ. ನೋಡಿರಿ, ಇದ್ರದ್ದು ಯೂನಿಟ್ಸ್ ಏನಾಗಿರುತ್ತೆ ಅಂದ್ರೆ ಸೊ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಅಂತಂದು, ರೈಟ್. ನೆಕ್ಸ್ಟು ನನಗಿಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಲ್ಯಾಂಬ್ಡಾ ನಾಟ್ ಕ್ಯಾಟಯನ್ ಇಸ್ ಈಕ್ವಲ್ ಟು ಯು ನಾಟ್ ಕ್ಯಾಟಯನ್ ಇಂಟು ಫ್ಯಾರಡೆ, ಲ್ಯಾಂಬ್ಡಾ ನಾಟ್ ಆ್ಯನಯನ್ ಇಸ್ ಈಕ್ವಲ್ ಟು ಯು ನಾಟ್ ಆ್ಯನಯನ್ ಇಂಟು ಫ್ಯಾರಡೆ ಅಂತಂದು, ರೈಟ್. ನೋಡಿರಿ, ಫ್ಯಾರಡೆ ಕಾನ್ಸ್ಟೆಂಟ್ ನಮಗೆ ಗೊತ್ತಿದೆ ರೀ 96,500. ಆ ಒಂದು ಟರ್ಮ್ನ ಈ ಅಯನಿಕ್ ಮೊಬಿಲಿಟಿಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅವ ನಮಗೇನು ಸಿಗುತ್ತೆ ಅಂದ್ರೆ ನಮಗೇನು ಸಿಗುತ್ತೆ ಅಂದ್ರೆ ಆ್ಯನಯನಿಕ್ ಮೋಲಾರ್ ಕಂಡಕ್ಟನ್ಸ್, ರೈಟ್. ಸೊ ಕಂಡಕ್ಟನ್ಸ್ ಆಫ್ ಕ್ಯಾಟಯನ್ ಆ್ಯಂಡ್ ಆ್ಯನಯನ್ ಅದು ನಮಗೆ ಸಿಗುತ್ತೆ ರೀ, ರೈಟ್. ನೋಡಿರಿ, ಅದಕ್ಕೋಸ್ಕರನ ಅಯನಿಕ್ ಮೊಬಿಲಿಟಿ ಈಸ್ ಈಕ್ವಲ್ ಟು ಅಯನಿಕ್ ಕಂಡಕ್ಟನ್ಸ್ ಡಿವೈಡೆಡ್ ಬೈ 96,500 ಅಂತಂದು, ರೈಟ್. ಸೊ ವೇರ್ ಸೊಲ್ಯೂಷನ್ ಈಸ್ ವೆರಿ ಡೈಲ್ಯೂಟ್ ಅಂತಂದು. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್, ಡಿಟರ್ಮಿನೇಷನ್ ಆಫ್ ಅಯನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತಂದು. ಈಗ ನೋಡ್ರಿ, ಈಗ ಮೇಲ್ಗಡೆ ನಾವು ಅಯನಿಕ್ ಕಂಡಕ್ಟನ್ಸ್, ಅಯನಿಕ್ ಮೊಬಿಲಿಟಿ, ಈವನ್ ಸೊ ಕಾನ್ಸಂಟ್ರೇಷನ್ ಆಫ್ ಕ್ಯಾಟಯನ್ ಆ್ಯನಯನ್ ಅದನ್ನು ಸಹಿತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ರೀ. ಸೊ ನಮಗೆ ಆ ಥರ ನಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಕಾನ್ಸಂಟ್ರೇಷನ್ ನೋಡಿರಿ, ಇಲ್ಲಿ ಯು ಕ್ಯಾನ್ ಸಿ ದಿಸ್ ಒನ್ ನೋಡಿರಿ. ಸೊ ಈಗ ನನಗೆ ಮೊಲಾರಿಟಿ ಟರ್ಮ್ ಇರ್ತೈತಲ್ಲ, ಈಗ ನಾವು ಮೋಲಾರ್ ಕಂಡಕ್ಟನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ಅವಾಗ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪರ್ಟಿಕ್ಯುಲರ್ ಕ್ಯಾಟಯನ್ ಅಥವಾ ಆ್ಯನಯನ್ ಅದೇನಿರುತ್ತಲ್ಲ ಅದನ್ನು ಸಹಿತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಟ್ರಿಕ್ ವಿ ಕ್ಯಾನ್ ಡೆಫಿನೆಟ್ಲಿ ಡಿಟರ್ಮೈನ್ ದಿ ಅಯನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತಂದು, ರೈಟ್. ಸೊ H plus is equal to OH minus which is equals to K into 1000 divided by lambda m naught ಅಂತಂದು. ಇಲ್ಲಿ KW is nothing but ಅಯನಿಕ್ ಪ್ರಾಡಕ್ಟ್ ಆಫ್ ವಾಟರ್. ಅಲ್ಲಿ ನನಗೆ ಏನು ಬರುತ್ತಲ್ಲ, ಸೊ ಇಲ್ಲಿ ಕ್ಯಾಟಯನ್ ಇಸ್ ಈಕ್ವಲ್ ಟು ಆ್ಯನಯನ್ ಅಂದರೆ H plus is equal to OH minus. ಅದಕ್ಕೋಸ್ಕರ ಅದನ್ನ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ 2 times ಮಲ್ಟಿಪ್ಲೈ ಮಾಡ್ತೀವಿ, ರೈಟ್. ನೆಕ್ಸ್ಟು ಮತ್ತೇನು ಅಪ್ಲಿಕೇಶನ್ಸ್ ಇದೆ ಅಂದರೆ ಡಿಟರ್ಮಿನೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ಸ್ ಅಂತಂದು. ನೋಡಿರಿ, alpha is equal to root KD divided by C ಅಂತಂದು. ಬಟ್ ಇಲ್ಲಿ alpha is nothing but ಸೊ ಲ್ಯಾಂಬ್ಡಾ ಎಮ್ ಆಫ್ C divided by ಲ್ಯಾಂಬ್ಡಾ ಎಮ್ ನಾಟ್ ಅಂತಂದು. ನಾವಿಲ್ಲಿ ಏನು ಮಾಡ್ಬೋದು ಅಂದ್ರೆ ಸೊ ಇಲ್ಲಿ KD ಅಂತ ಏನಿದೆ ಅಲ್ರಿ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡ್ಬೋದು ರೀ. ಸೊ ಲ್ಯಾಂಬ್ಡಾ ನಾಟ್ C ಅಂದ್ರೆ ಸೊ ಕಂಡಕ್ಟನ್ಸ್ ಅಂದರೆ ಇನ್ಫೈನೈಟ್ ಕಂಡಕ್ಟನ್ಸ್ ಎಟ್ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು K into 1000 divided by C ಅಂತಂದು. ಅಂದರೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಒಂದು ಪಾರ್ಟ್ನ ನಾನು ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ ಕಾನ್ಸಂಟ್ರೇಷನ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆ್ಯಸಿಡ್ ಇಲ್ಲಿ KD ಅಂತ ಟರ್ಮ್ ಏನಿದೆ ಅಲ್ರಿ, ಸೊ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದ್ರೆ, ರೈಟ್. ಸೊ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಕಲ್ರೋಷಸ್ ಲಾ ಅಂತ, ರೈಟ್.